ಕಿಚ್ಚ 47 ಕಿಚ್ಚ ಸುದೀಪ್ ರವರ 47ನೇ ಸಿನಿಮಾ. ಆಫ್ಟರ್ ಮ್ಯಾಕ್ಸ್ ಸಿನಿಮಾ ಬ್ಲಾಕ್ ಬಸ್ಟರ್ ಆದ್ಮೇಲೆ ವಿಜಯ್ ಕಾರ್ತಿಕೇಯನ್ ಡೈರೆಕ್ಟರ್ ಜೊತೆ ಮತ್ತೊಂದು ಸಿನಿಮಾನ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ರವರು ಮಾತು ಕೊಟ್ಟಿದ್ರಂತೆ. ಅದರಂತೆ ಕಿಚ್ಚ 47 ಸಿನಿಮಾದ ಟೈಟಲ್ ಕೂಡ ಲಾಂಚ್ ಆಗಿದೆ. ಹಾಗೆ ಆ ಸಿನಿಮಾದ ಸಾಕಷ್ಟು ಇನ್ಫಾರ್ಮೇಶನ್ ಗಳನ್ನ ಕೂಡ ರಿವೀಲ್ ಮಾಡಲಾಗಿದೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಿಚ್ಚ 47 ಸಿನಿಮಾದ ಪೋಸ್ಟರ್ ಬಹಳ ವರ್ಷಗಳ ಹಿಂದೆನೆ ಅನೌನ್ಸ್ಮೆಂಟ್ ಆಗಿತ್ತು. ಕಾರಣಾಂತರಗಳಿಂದ ಆ ಒಂದು ಪ್ರಾಜೆಕ್ಟಿನ ಡೈರೆಕ್ಟರ್ ಚೇಂಜ್ ಆದ್ರು. ಚೇರನ್ ರವರು ಕಿಚ್ಚ ಸುದೀಪ್ ರವರಿಗೆ ಕಿಚ್ಚ ಸುದೀಪ್ ರವರ 47ನೇ ಸಿನಿಮಾದ ಡೈರೆಕ್ಷನ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಒಂದು ಕ್ಲಾಸಿಕ್ ಮಾಸ್ ಡೈರೆಕ್ಟರ್ ಹುಡುಕ್ಬೇಕು ಅಂತ ಹೇಳಿ ಬೇರೆ ಡೈರೆಕ್ಟರ್ನ ಹುಡುಕಿದ್ದು ಕೊನೆಗೆ ಸಿಕ್ಕಿದ್ದೆ ವಿಜಯ್ ಕಾರ್ತಿಕೇಯನ್. ಆ ಟೈಮಲ್ಲಿ ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಸತ್ಯ ಜ್ಯೋತಿ ಫಿಲ್ಮ್ಸ್. ಅಂಡ್ ದೆನ್ ಅಂಡ್ ನೌ ಇವಾಗ್ಲೂ ಕೂಡ ಸತ್ಯ ಜ್ಯೋತಿ ಫಿಲ್ಮ್ಸ್ ಅವರೇ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಿಚ್ಚ 47 ಸಿನಿಮಾಗೆ ಶ್ರೀನಿಧಿ ಶೆಟ್ಟಿ KGF ಕ್ವೀನ್ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ರು. ಆದ್ರೆ ಇವಾಗ್ಲೂ ಕೂಡ ಅವರೇ ಹೀರೋಯಿನ್ ಆಗಿ ಇರ್ತಾರೆ ಅನ್ನೋ ಒಂದು ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಸದ್ಯಕ್ಕೆ ನಾವು ಆ ಒಂದು ಫೇಕ್ ನ್ಯೂಸ್ ರೂಮರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ವಿಜಯ್ ಕಾರ್ತಿಕೇಯನ್ ಕಿಚ್ಚ 47 ಸಿನಿಮಾದ ಡೈರೆಕ್ಟರ್. ಇವ್ರ ಬಗ್ಗೆ ನಾನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಲೋ ಬಜೆಟ್ ಅಲ್ಲಿ ಒಂದು ಮಾಸ್ ಸಿನಿಮಾ ಕೊಟ್ಟಂತ ಡೈರೆಕ್ಟರ್ ಕಿಚ್ಚ ಸುದೀಪ್ ರವರ ಕೆರಿಯರ್ ಅಲ್ಲೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಚೆಕ್ಔಟ್ ಮಾಡಿದ್ರು ಕೂಡ ಮ್ಯಾಕ್ಸ್ ಒನ್ ಆಫ್ ದಿ ಬಿಗ್ ಸಿನಿಮಾ. ಒಂದು ನೈಟ್ ಶೆಡ್ಯೂಲ್ ನಲ್ಲಿ ಕಡಿಮೆ ಟೈಮ್ ಅಲ್ಲಿ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಂತ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ಇನ್ನ ಸತ್ಯ ಜ್ಯೋತಿ ಫಿಲ್ಮ್ಸ್ ಈ ಸಿನಿಮಾದ ಪ್ರೊಡಕ್ಷನ್ ಹೌಸ್. ಇವರು ಕಿಚ್ಚ 47 ಸಿನಿಮಾಗೆ ಬಂಡವಾಳವನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಕಿಚ್ಚ ಕ್ರಿಯೇಷನ್ಸ್ ಕೂಡ ಜೋಡಿಯಾಗಲಿದೆ. ಸತ್ಯ ಜ್ಯೋತಿ ಫಿಲ್ಮ್ಸ್ ಅವರು ಕೂಡ ತುಂಬಾ ಬಿಗ್ ಪ್ರಾಜೆಕ್ಟ್ ಗಳನ್ನ ಮಾಡತಕ್ಕಂತ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್. ಅದು ಕೂಡ ತಮಿಳ್ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಂತ ಒಂದು ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ. ಇನ್ನ ಕಿಚ್ಚ 47 ಕಿಚ್ಚ ಸುದೀಪ್ ರವರ 47ನೇ ಸಿನಿಮಾದ ಟೈಟಲ್ ನೋಡ್ತಾ ಹೋಗೋಣ ಬನ್ನಿ. ಸದ್ಯಕ್ಕೆ ಈ ಸಿನಿಮಾಗೆ K47 ಅಂತ ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಇದು ಕನ್ಫರ್ಮ್ ಟೈಟಲ್ ಅಥವಾ ಚೇಂಜ್ ಆಗತ್ತೋ ಕಾದು ನೋಡಬೇಕು. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.